ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ವಿಶ್ವಗುರು ಬಸವಣ್ಣನವರ ತುಂಬ ಒಂದು ಅರ್ಥಪೂರ್ಣವಾಗಿರುವಂತಹ ವಚನ ಏನಂದ್ರೆ, ಈ ವಚನದಲ್ಲಿ ಒಂದು ಅನುಭಾವಿಕ ಸಂದೇಶ ಅಡಗಿದೆ. ಬಸವಣ್ಣನವರ ವಚನಗಳ ವಿಶೇಷವೇ ಇದು. ಅಂದ್ರೆ ತುಂಬಾ ಸರಳವಾದ ರೂಪಕಗಳ ಮೂಲಕ ಅತ್ಯಂತ ಗಹನವಾದ ಅನುಭವಗಳನ್ನು ಕಟ್ಟಿಕೊಡ್ತಾರೆ. ಹಾಗಾದ್ರೆ ಅಂತಹ ವಚನವನ್ನೊಮ್ಮೆ ಪೂರ್ತಿಯಾಗಿ ನೋಡೋಣ ಸ್ನೇಹಿತರೆ. ಆಲಿಕಲ್ಲ ಅರಳಿನಂತೆ ಅರಗಿನ ಪುತ್ತಳಿಯಂತೆ ತನು ಕರಗಿ ನೆರವ ಸುಖವ ನಾನೇನೆಂಬೆ, ಕಡೆಗೋಡಿಯವರ ಇದುವೆನಗಯ್ಯ ನಯನದ ಸುಖ ಜಲಂಗಳು ನಮ್ಮ ಕೂಡಲ ಸಂಗಮ ದೇವರ ಮುಟ್ಟಿ ನೆರವ ಸುಖವ ನಾನೇನೆಂಬೆ. ನೋಡಿ ಎಷ್ಟು ಚೆನ್ನಾಗಿದೆ. ಆಲಿಕಲ್ಲ ಅರಳಿನಂತೆ ಅರಗಿನ ಪುತ್ತಳಿಯಂತೆ ತನು ಕರಗಿ ನೆರವ ಸುಖವ ನಾನೇನೆಂಬೆ, ಕಡೆಗೋಡಿಯವರ ಇದುವೆನಗಯ್ಯ ನಯನದ ಸುಖ ಜಲಂಗಳು ನಮ್ಮ ಕೂಡಲ ಸಂಗಮ ದೇವರ ಮುಟ್ಟಿ ನೆರವ ಸುಖವ ನಾನೇನೆಂಬೆ. ನೋಡಿ, ಈ ತನು ಕರಗುವುದು ಅನ್ನೋದು ಇದರಲ್ಲಿ ಅಹಂಕಾರ ನಾಶದ ಸೂಚನೆಯೂ ಇದೆ ಅಲ್ವಾ. ಆ ಹೋಲಿಕೆಗಳೇ ಎಷ್ಟು ಅದ್ಭುತವಾಗಿದೆ ನೋಡಿ. ಆಲಿಕಲ್ಲು ಅರಗಿನ ಪುತ್ತಳಿ ಅಂದ್ರೆ ಇದು ಭೌತಿಕವಾಗಿ ಕರಗೋದಲ್ಲ. ಇಲ್ಲಿ ಮುಖ್ಯವಾದ ಪ್ರಶ್ನೆ ಅಂದ್ರೆ ಆ ಶಾಖ ಯಾವುದು? ಅದು ದೈವ ಅನುಭವದ ಒಂದು ಅರಿವಿನ ಶಾಖ. ಇದಕ್ಕೊಂದು ಐತಿಹಾಸಿಕ ಆಯಾಮ ಕೂಡ ಇದೆ. 12ನೇ ಶತಮಾನದ ವ್ಯವಸ್ಥೆಯನ್ನೊಮ್ಮೆ ನೆನಪಿಸ್ಕೊಂಡ್ರೆ ಜಾತಿ ಪದ್ಧತಿ, ಪುರೋಹಿತಶಾಹಿ ಅದೇ ಎಲ್ಲವೂ ಹುಟ್ಟಿನಿಂದ ಒಬ್ಬ ವ್ಯಕ್ತಿಯ ಮೇಲೆ ಒಂದು ಗುರುತನ್ನ, ಒಂದು ತನುವನ್ನ ಹಾಕಿ ಬಿಡ್ತಿತ್ತು. ನೀನು ಶ್ರೇಷ್ಠ, ನೀನು ಕನಿಷ್ಠ ಅಂತ. ಅಂದ್ರೆ ಆ ಕಾಲದಲ್ಲಿ ತನು ಅನ್ನೋದು ಬರೀ ದೇಹ ಆಗಿರ್ಲಿಲ್ಲ, ಅದೊಂದು ರೀತಿಯ ಒಂದು ಸಾಮಾಜಿಕ ಜೈಲಿನಂತಿತ್ತು. ನಿಖರವಾಗಿ ಬಸವಾದಿ ಶರಣರ ಕಲ್ಯಾಣ ಚಳುವಳಿಯ ಮೂಲ ಉದ್ದೇಶವೇ ಆ ಜೈಲನ್ನ ಒಡೆಯೋದಾಗಿತ್ತು. ಹಾಗಾಗಿ ಇಲ್ಲಿ ತನು ಕರಗೋದು ಅಂತಂದ್ರೆ ಆ ಜಾತಿಯ ಕುಲದ ಅಹಂಕಾರ ಕರಗಿ, ಸಾಮಾಜಿಕ ಲೇಪನಗಳನ್ನೆಲ್ಲವನ್ನ ಕರಗಿ ಕೇವಲ ಶುದ್ಧ ಚೈತನ್ಯ ಮಾತ್ರ ಉಳಿಯುವುದು. ಅಂದ್ರೆ ಇದು ಕೇವಲ ವೈಯಕ್ತಿಕ ಮೋಕ್ಷದ ಮಾತಲ್ಲ, ಇದೊಂದು ಸಾಮಾಜಿಕ ಬಿಡುಗಡೆಯ ಘೋಷಣೆಯೂ ಕೂಡ ಹೌದು. ಆ ಸಾಮಾಜಿಕ ಅಹಂ ಕರಗಿದ ಮೇಲಿನ ಸ್ಥಿತಿಯನ್ನೇ ಅವರು ಕೂಡಲ ಸಂಗಮ ದೇವರ ಮುಟ್ಟಿ ವರವ ಸುಖ ಅಂತ ಕರೆಯೋದು. ಆ ಪದಗಳನ್ನ ಗಮನಿಸ್ಬೇಕು. ನೋಡುವ ಸುಖ ಅನ್ನಲ್ಲ, ಮುಟ್ಟಿ ನೆರವ ಸುಖ ಅಂತಾರೆ. ಅಂದ್ರೆ ಒಂದಾಗುವ ಅನುಭವ, ಅಂತರವೇ ಇಲ್ಲದಂತೆ ಬೆರೆಯೋದು. ಒಂದಾಗುವಿಕೆಯ ತೀವ್ರತೆ ಮುಂದಿನ ಸಾಲಲ್ಲಿ ಕಾಣಿಸುತ್ತೆ ನೋಡಿ. ಕಡೆಗೋಡಿ ಒರಿದುವೆನಗಯ್ಯ ಅಂದ್ರೆ ನಯನದ ಸುಖ ಜಲಂಗಳು. ಆ ಸುಖ ಜಲ ಆನಂದದ ನೀರು, ಆ ದುಃಖ ಕಣ್ಣೀರೆಲ್ಲ ಆನಂದ ಉಕ್ಕಿ ಹರಿಯುವುದು. ಆ ಭಾವದ ಒತ್ತಡಕ್ಕೆ ಕಣ್ಣುಗಳೇ ಕೋಡಿಯಾಗುವ ಚಿತ್ರಣ ಇದು. ಆನಂದವನ್ನ ಹೇಗೆ ಹೇಳೋದು? ಪದಗಳಲ್ಲಿ ಹಿಡಿಯೋಕ್ಕಾಗಲ್ಲ. ಅದಕ್ಕೆ ಅವರು ಆ ಸುಖವ ನಾನೇನೆಂಬೆ ಅಂತ 2 ಸಾರಿ ಕೇಳ್ತಾರೆ. ನಮ್ಮ ಭಾಷೆಯ ಮಿತಿಯನ್ನ ಒಪ್ಪಿಕೊಂಡ ಹಾಗೆ ಶಬ್ದಗಳು ಎಲ್ಲಿ ಮುಗಿಯುತ್ತವೋ ಅನುಭವ ಅಲ್ಲಿಂದ ಶುರುವಾಗುತ್ತೆ. ಈ ತರದ ಆಳವಾದ ಚರ್ಚೆಗಳ ಮೂಲಕ ಶರಣರ ಚಿಂತನೆಗಳನ್ನ ಜೀವಂತವಾಗಿಡಬಹುದು. ಇವತ್ತಿನ ಈ ವಚನದಿಂದ ನಮಗೆ ಸಿಗ್ತಕ್ಕಂತಹ ಒಂದು ಸಂದೇಶ ಏನು ಅಂದ್ರೆ, ನಮ್ಮೆಲ್ಲರ ವೈಯಕ್ತಿಕ ಸಾಮಾಜಿಕ ಅಹಂಗಳೆಂಬ ಆಲಿಕಲ್ಲುಗಳು ಕರಗಿದಾಗ ಮಾತ್ರ ಆ ನಿಜವಾದ ವರ್ಣಾತೀತ ಸುಖದ ಅನುಭವ ಸಾಧ್ಯ ಅನ್ನೋದೇ ಇದರ ಸರ್ವಕಾಲಿಕ ಸಂದೇಶ. ಈ ಒಂದು ಗುರುತುಗಳನ್ನು ನಾವು ಬಿಟ್ಟುಕೊಟ್ಟಾಗ ಮಾತ್ರ ಬೃಹದಾಕಾರದ್ದಾದ ಭಾಗವಾಗಲು ಸಾಧ್ಯ ಆಗುತ್ತೆ. ಈ ಅನುಭವವನ್ನ ಪದಗಳಲ್ಲಿ ಹಿಡಿಯೋಕೆ ಆಗಲ್ಲ, ಆದರೆ ಆ ದಾರಿಯ ಬಗ್ಗೆ ಚಿಂತಿಸೋಕೆ ಈ ವಚನ ನಮ್ಮನ್ನ ಖಂಡಿತ ಪ್ರೇರೇಪಿಸುತ್ತೆ. ಬಸವಣ್ಣನವರ ಈ ಅದ್ಭುತವಾಗಿರ್ತಕ್ಕಂತಹ ವಚನಗಳು ಮತ್ತು ಈ ಭಾವಾರ್ಥ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಇನ್ನೊಂದು ವಚನವನ್ನ ಇಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಚನ ಇದೆಯಲ್ಲ, ಇದು ಕೇವಲ ಒಂದು ಪದ್ಯದ ಹಾಗೆ ಅಲ್ಲ, ಇದೊಂದು ರೀತಿಯ 3 ಹಂತದ ವಾದವನ್ನ ನಮ್ಮ ಮುಂದೆ ಇಡುತ್ತೆ. ಮೊದಲು ಒಂದು ಸಾಮಾನ್ಯ ನಂಬಿಕೆಯನ್ನೇ ಒಡೆಯುತ್ತೆ, ಆಮೇಲೆ ಅದಕ್ಕೆ ಐತಿಹಾಸಿಕ ಉದಾಹರಣೆಗಳನ್ನ ಕೊಡುತ್ತೆ, ಕೊನೆಗೆ ನೈತಿಕತೆ ಅಂದ್ರೇನು ಅನ್ನೋದರ ವ್ಯಾಖ್ಯಾನವನ್ನೇ ಬದಲಿಸ್ಬಿಡುತ್ತೆ. ತುಂಬಾ ಅದ್ಭುತವಾಗಿದೆ. ಹಾಗಾದ್ರೆ ಅಂತಹ ಒಂದು ವಚನವನ್ನ ಪೂರ್ತಿಯಾಗಿ ನೋಡೋಣ ಸ್ನೇಹಿತರೆ. ವಚನವು ಹೀಗಿದೆ ನೋಡಿ. ಇಂದ್ರಿಯ ನಿಗ್ರಹವ ಮಾಡಿದೆಡೆ ಹೊಂದುವುವು ದೋಷಂಗಳು, ಮುಂದೆ ಬಂದು ಕಾಡುವುವು ಪಂಚೇಂದ್ರಿಯಂಗಳು, ಸತಿಪತಿ ರತಿ ಸುಖವ ಬಿಟ್ಟರೆ ಸಿರಿಯಾಳ ಚಂಗಳೆಯವರು, ಸತಿಪತಿ ರತಿ ಸುಖ ಭೋಗೋಪಭೋಗವ ವಿಳಾಸವ ಬಿಟ್ಟೆಡೆ ಸಿಂಧು ಬಲ್ಲಾಳನು ನಿಮ್ಮ ಮುಟ್ಟಿ ಪರದನ ಪರಸತಿಯರಿ ಗೆಲೆಡಿಸದೆ, ನಿಮ್ಮ ಆಚಾರಕ್ಕೆ ದೂರ ಕೂಡಲ ಸಂಗಮ ದೇವ. ನೋಡಿ ಎಷ್ಟು ಚೆನ್ನಾಗಿದೆ ಇದು ವಚನ. ಇಂದ್ರಿಯ ನಿಗ್ರಹವ ಮಾಡಿದೆಡೆ ಹೊಂದುವುವು ದೋಷಂಗಳು, ಮುಂದೆ ಬಂದು ಕಾಡುವುವು ಪಂಚೇಂದ್ರಿಯಂಗಳು, ಸತಿಪತಿ ರತಿ ಸುಖವ ಬಿಟ್ಟರೆ ಸಿರಿಯಾಳ ಚಂಗಳೆಯವರು, ಸತಿಪತಿ ರತಿ ಸುಖ ಭೋಗೋಪಭೋಗವ ವಿಳಾಸವ ಬಿಟ್ಟನೆ ಸಿಂಧು ಬಲ್ಲಾಳನು ನಿಮ್ಮ ಮುಟ್ಟಿ ಪರಧನ ಪರಸತಿಯರಿಗೆಳೆಸಿದೆಡೆ, ನಿಮ್ಮ ಆಚಾರಕ್ಕೆ ದೂರ ಕೂಡಲ ಸಂಗಮ ದೇವ.
ನೋಡಿ, ಮೊದಲೇ ಸಾಲಲ್ಲಿ ಒಂಥರ ಆಘಾತಕಾರಿ ಅನಿಸುತ್ತೆ. ಇಂದ್ರಿಯವ ನಿಗ್ರಹವ ಮಾಡಿದೆಡೆ ಹೊಂದುವವು ದೋಷಂಗಳು ಅಂದರೆ ಇಂದ್ರಿಯಗಳನ್ನು ಹತ್ತಿಕ್ಕಿದರೆ ದೋಷ ಬರುತ್ತೆ ಅಂತನ. ಸಾಮಾನ್ಯವಾಗಿ ಧರ್ಮ ಅಂದರೆ ಆಸೆಗಳನ್ನು ನಿಯಂತ್ರಿಸುವುದು ಅಂತ ಅಲ್ವಾ. ನಾವು ಕೇಳಿರೋದು ಇಲ್ಲಿ ಬಸವಣ್ಣನವರು ಏನು ಹೇಳೋದಕ್ಕೆ ಪ್ರಯತ್ನಿಸ್ತಾರೆ ಅಂದರೆ ನಿಖರವಾಗಿ ಅದೇ ಪ್ರಶ್ನೆಯನ್ನು ಬಸವಣ್ಣನವರು ಎತ್ತುತ್ತಿದ್ದಾರೆ. ಅವರಾದ ಅಂದರೆ ತುಂಬ ಸರಳ. ಮನುಷ್ಯನ ಸಹಜ ಪ್ರವೃತ್ತಿಗಳನ್ನು ಅಂದರೆ ಆಸೆಗಳನ್ನು ನಾವು ಬಲವಂತವಾಗಿ ಸದೆಬಡಿಯೋಕೆ ಹೋದರೆ ಅವು ಸತ್ತು ಹೋಗಲ್ಲ, ಬದಲಿಗೆ ಒಳಗೊಳಗೆ ಇನ್ನೂ ಶಕ್ತಿಯುತವಾಗಿ ಬೆಳೆದು ಮುಂದೆ ಬಂದು ನಮ್ಮನ್ನು ಕಾಡ್ತವೆ ಅಂತಾರೆ. ಇದು 12ನೇ ಶತಮಾನಕ್ಕೆ ಒಂದು ಕ್ರಾಂತಿಕಾರಿ ಚಿಂತನೆ ಅಂತ ಹೇಳ್ಬೋದು. ಯಾಕಂದರೆ ಆ ಕಾಲದ ಪುರೋಹಿತಶಾಹಿ ವ್ಯವಸ್ಥೆ ಧರ್ಮದ ಹೆಸರಿನಲ್ಲಿ ಕಠಿಣ ವೈರಾಗ್ಯ, ದೇಹ ದಂಡನೆಯನ್ನೇ ಮುಖ್ಯ ಅಂತ ಹೇಳ್ತಿತ್ತು. ಬಸವಣ್ಣನವರು ಅದನ್ನೇ ಪ್ರಶ್ನೆ ಮಾಡ್ತಿದ್ದಾರೆ. ಒಂದು ನಿಮಿಷ ಅಂದರೆ ಬಲವಂತದ ನಿಗ್ರಹವೇ ಒಂದು ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ತಿದ್ದಾರೆ. ಇದು ಇವತ್ತಿನ ಒಂದು ಮನಃಶಾಸ್ತ್ರಜ್ಞರು ಹೇಳೋ ಹಾಗಿದೆಯಲ್ಲ, ಹಾಗೆ ಅವರ ಒಂದು ದೃಷ್ಟಿಕೋನ ಅಷ್ಟು ವೈಜ್ಞಾನಿಕವಾಗಿತ್ತು. ಅಂದರೆ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಈಗ ಏನಂದರೆ ವೈರಾಗ್ಯವೇ ಬೇಡವಾ, ದಾಂಪತ್ಯ ಸಂಸಾರ ಇದೆಲ್ಲ ಆಧ್ಯಾತ್ಮಕ್ಕೆ ಅಡ್ಡಿ ಅಲ್ವಾ? ಈ ವಾದಕ್ಕೆ ಬಸವಣ್ಣನವರು ಏನು ಹೇಳ್ತಾರೆ ಅಂದರೆ ಅದಕ್ಕೆ ಅವರು 2 ಬಹಳ ಗಟ್ಟಿಯಾದ ಉದಾಹರಣೆಗಳನ್ನು ಕೊಡ್ತಾರೆ. ಸಿರಿಯಾಳ ಚಂಗಳೆಯವರ ಕತೆ ಗೊತ್ತಲ್ಲ. ಪರಮಶಿವ ಭಕ್ತರು ಅಂದರೆ ತಮ್ಮ ಮಗನನ್ನೇ ದೇವರಿಗಾಗಿ ಬಲಿ ಕೊಡೋಕೆ ಸಿದ್ಧರಾದವರು. ಅವರು ತಮ್ಮ ದಾಂಪತ್ಯ ಜೀವನವನ್ನಾಗಲಿ ಆ ವಚನದಲ್ಲಿ ಹೇಳುವ ಹಾಗೆ ಸತಿಪತಿ ರತಿ ಸುಖವನ್ನಾಗಲಿ ಬಿಟ್ಟಿರಲಿಲ್ಲ. ಅದೇ ರೀತಿ ರಾಜ ವೈಭವದಲ್ಲಿದ್ದ ಭೋಗೋಪಭೋಗ ಮತ್ತು ವಿಲಾಸದಲ್ಲಿದ್ದ ಸಿಂಧು ಬಲ್ಲಾಳ ಕೂಡ ಶ್ರೇಷ್ಠ ಭಕ್ತನಾಗಿದ್ದರು. ಅಂದರೆ ಬಸವಣ್ಣನವರು ತ್ಯಾಗದ ಕಲ್ಪನೆಯನ್ನೇ ಇಲ್ಲಿ ತಲೆಕೆಳಗಾಗಿ ಒಳಸಿದ್ದಾರೆ ಅಂತ. ಈ ದಾಂಪತ್ಯ ಜೀವನ ಆಧ್ಯಾತ್ಮಕ್ಕೆ ಪೂರಕ ಅಂತ ಹೇಳಿದರೆ ಇದು ಆ ಕಾಲಕ್ಕೆ ದೊಡ್ಡ ಕ್ರಾಂತಿಯೇ ಸರಿ. ಈ ಶರಣರ ದಾರಿಯಲ್ಲಿ ಸಂಸಾರ ಅನ್ನೋದು ಪವಿತ್ರವಾದದ್ದು, ಆಧ್ಯಾತ್ಮಕ್ಕೆ ವಿರೋಧಿಯಲ್ಲ. ಈ ಇಂದ್ರಿಯ ನಿಗ್ರಹ ಅಂದರೆ ತಪ್ಪು, ದಾಂಪತ್ಯ ಸುಖ ಸರಿ ಅಂತ. ಆದರೆ ಶರಣರ ದಾರಿಯಲ್ಲಿ ಯಾವುದಕ್ಕೂ ನಿರ್ಬಂಧವೇ ಇಲ್ವಾ? ಈ ವಚನಕ್ಕೆ ಒಂದು ಅದ್ಭುತ ತಿರುವು ಸಿಗುತ್ತೆ ಅಲ್ವಾ? ಈ ವಚನ ಅತ್ಯಂತ ಶಕ್ತಿಶಾಲಿ ಭಾಗ. ಇಲ್ಲಿಯವರೆಗೂ ವೈಯಕ್ತಿಕ ಆಯ್ಕೆಗಳ ಬಗ್ಗೆ ಮಾತಾಡಿ ಇದ್ದಕ್ಕಿದ್ದಂತೆ ನೈತಿಕತೆಯ ದಿಕ್ಕನ್ನೇ ಸಮಾಜದ ಕಡೆ ತಿರುಗಿಸ್ಬಿಡ್ತಾರೆ. ಅಂದರೆ ನಿಜವಾದ ಪಾಪ ಅಥವಾ ಆಚಾರಕ್ಕೆ ದೂರ ಆಗುವುದು ಯಾವುದು ಅಂದರೆ ಪರದನ ಪರಸತಿಯರೆಳೆಗಡಿಸಿದೆಡೆ ಅಂದರೆ ಇನ್ನೊಬ್ಬರ ಒಂದು ಸಂಪತ್ತು ಮತ್ತು ಇನ್ನೊಬ್ಬರ ಸಂಗಾತಿಯನ್ನು ಬಯಸೋದು. ಅಂದರೆ ನಿಜವಾದ ನೈತಿಕತೆ ಅನ್ನೋದು ನಮ್ಮ ವೈಯಕ್ತಿಕ ಸುಖವನ್ನು ಬಿಡೋದ್ರಲ್ಲಿ ಇಲ್ಲ, ಬದಲಿಗೆ ಇನ್ನೊಬ್ಬರ ಹಕ್ಕನ್ನು ಗೌರವಿಸುವುದರಲ್ಲಿದೆ. ಫೋಕಸ್ ಅಂದರೆ ಸಂಪೂರ್ಣವಾಗಲಿ ವೈಯಕ್ತಿಕ ನಿಯಂತ್ರಣದಿಂದ ಸಾಮಾಜಿಕ ಜವಾಬ್ದಾರಿಗೆ ಶಿಫ್ಟ್ ಆಗೋದು. ಅಂದರೆ ಇದು ಬಸವಾದಿ ಶರಣರು ಕೊಟ್ಟಲು ಹೊರಟಿದ್ದ ಕಲ್ಯಾಣದ ಚಳುವಳಿಯ ಮೂಲ ತತ್ವ. ಕೇವಲ ವೈಯಕ್ತಿಕ ಮುಕ್ತಿಗಾಗಿ ಇರಲಿಲ್ಲ, ಅದು ಜಾತಿ, ಲಿಂಗ, ವರ್ಗಭೇದ ಇಲ್ಲದ ಒಂದು ಆರೋಗ್ಯಕರ ಸಮಾಜವನ್ನು ಕಟ್ಟುವಂತಹ ಗುರಿ ಹೊಂದಿತ್ತು. ಈ ವಚನ ಈ ಸಮಾಜದ ಒಂದು ನೈತಿಕ ಸಂಹಿತೆ ಇದ್ದ ಹಾಗೆ. ಅಂದರೆ ಈ ವಚನದಿಂದ ಕಲಿಯಬೇಕಾದ ಪ್ರಮುಖ ಪಾಠ ಅಂದರೆ ನಮ್ಮ ಸಹಜ ಬಯಕೆಗಳನ್ನು ಗೌರವಿಸಬೇಕು, ದಾಂಪತ್ಯವನ್ನು ಪವಿತ್ರ ಅಂತ ತಿಳಿಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ನಿಜವಾದ ಆಚಾರ ಅನ್ನೋದು ನಾವು ಸಮಾಜದಲ್ಲಿ ಇತರರ ಜೊತೆ ಹೇಗೆ ನಡ್ಕೋತೀವಿ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಸಂಪೂರ್ಣವಾಗಿ ನಮ್ಮ ಸ್ವಾತಂತ್ರ್ಯ ಇನ್ನೊಬ್ಬರ ಗಡಿಯನ್ನು ದಾಟಬಾರದು. ಇದೇ ಈ ವಚನದ ಸಾರ. ಈಗ ಕೊನೆಯಲ್ಲಿ ಒಂದು ಪ್ರಶ್ನೆಯನ್ನು ಹುಟ್ಟುಹಾಕ್ಬೋದು. ಏನಂದರೆ ಈ ಆಧುನಿಕ ಜಗತ್ತಿನಲ್ಲಿ ಬಸವಣ್ಣನವರು ಹೇಳುವ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ನೈತಿಕೆ ನಡುವಿನ ಒಂದು ಸೂಕ್ಷ್ಮ ಸಮತೋಲನವನ್ನು ನಾವು ಹೇಗೆ ಸಾಧಿಸ್ಬೋದು ಅಂತ ಚಿಂತಿಸಬೇಕಾಗಿದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವೆ ಸ್ನೇಹಿತರೆ.